ಅಂದು ಗಾಜಾದ ಉಪನಗರವಾದಂಥ ಟೆಲ್ ಅಲ್ ಹವಾದಲ್ಲಿ ನಡೆದಿದ್ದಾದ್ರೂ ಏನು? ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಬೇಡಿಕೊಂಡ ಆ 6 ವರ್ಷದ ಹುಡುಗಿ ಹಿಂದ್ ರಜಾ ಕೊನೆಗೂ ಏನಾದ್ಲು? ಹೃದಯಹೀನ ಇಸ್ರೇಲಿ ಪಡೆಗಳಿಂದ ಮಗುವನ್ನ ರಕ್ಷಿಸೋಕೆ ರೆಡ್ ಕ್ರೆಸೆಂಟ್ ಸಂಸ್ಥೆಯ ಸ್ವಯಂ ಸೇವಕರು ಹೇಗೆ ಪರದಾಡಿದ್ರು? Shooting at a car with a little girl inside. Can you imagine that? So do something. ಯುದ್ಧದ ಭೀಕರತೆಯನ್ನ ಪುಟ್ಟ ಮಗುವಿನ ಫೋನಿನ ಸಂಭಾಷಣೆ ಮೂಲಕ ಕಟ್ಟಿಕೊಟ್ಟಿರುವ ಚಿತ್ರ ಅ ವಾಯ್ಸ್ ಆಫ್ ಹಿಂದ್ ರಜಾ. ಇದು ನಿಜವಾಗಿಯೂ ನಡೆದಿರುವ ಘಟನೆ. ಕೊನೆಗೂ ಆ ಪುಟ್ಟ ಹುಡುಗಿ ಬದುಕುಳಿದ್ಲ. ಯುದ್ಧದಿಂದಾಗಿ ಪ್ಯಾಲೆಸ್ತೀನಿಯರ ಪರಿಸ್ಥಿತಿ ಹೇಗಿದೆ ಅಂತ ಅನುಭವಿಸೋಕೆ ಅ ವಾಯ್ಸ್ ಆಫ್ ಹಿಂದ್ ರಜಾಬ್ ಸಿನಿಮಾ ನೋಡಲೇಬೇಕು. ಅಂದು ಫೋನಿನಲ್ಲಿ ಹಿಂದ್ ರಜಾಬಳ ಜೊತೆಗೆ ನಡೆದ ಅಷ್ಟು ಒರಿಜಿನಲ್ ಸಂಭಾಷಣೆಯನ್ನ ಈ ಸಿನಿಮಾದಲ್ಲಿ ಬಳಸಲಾಗಿದೆ. ಜಗತ್ತಿನಾದ್ಯಂತ ಮೆಚ್ಚುಗೆ ಪಡೆದು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪಡೆದ ಅ ವಾಯ್ಸ್ ಆಫ್ ಹಿಂದ್ ರಜಾಬ್ ಸಿನಿಮಾಗೆ ವೆನಿಸ್ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ನೆರೆದಿದ್ದಂಥ ಪ್ರತಿಯೊಬ್ಬ ಪ್ರೇಕ್ಷಕರು ಸಹ ಭಾವುಕರಾಗಿ ಸತತ 15 ನಿಮಿಷಗಳ ಕಾಲ ಎದ್ದು ನಿಂತು ಚಪ್ಪಾಳೆಯನ್ನು ಹೊಡೆದರು. ಅಲ್ಲಿ ಪ್ಯಾಲೆಸ್ತೀನ್ ಪರ ಘೋಷಣೆಗಳು ಸಹ ಕೇಳಿಬಂತು. ಇಂಥ ಮಾನವೀಯ ಅಂತಃಕರಣವುಳ್ಳಂಥ ಒಂದು ಸಿನಿಮಾ ನಮ್ಮ ಭಾರತದಲ್ಲಿ ನಿಷೇಧಕ್ಕೊಳಗಾಗಿದೆ. ಯಾಕೆ ಅಂತೀರಾ? ಕೊನೆಯಲ್ಲಿ ಹೇಳ್ತೇನೆ. ಅದಕ್ಕೂ ಮೊದಲು ನಿಷೇಧಕ್ಕೆ ಒಳಗಾಗಿರುವಂಥ ಸಿನಿಮಾದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳೋಣ. ನಂತರ ನೀವೇ ನಿರ್ಧಾರ ಮಾಡಿ ಈ ಸಿನಿಮಾವನ್ನು ನಿಷೇಧಿಸುವ ಅಗತ್ಯ ಇತ್ತಾ ಅಂತ. أجي أخذك؟ حبيبتي طيب أنا يا حبيبتي رح أجي أخذ. ಪ್ಯಾಲೆಸ್ತೀನ್ ರೆಡ್ ಕ್ರೆಸೆಂಟ್ ಎಮರ್ಜೆನ್ಸಿ ಕಾಲ್ ಸೆಂಟರ್ ಗಾಜಾದಿಂದ 52 ಮೈಲಿ ದೂರ ಇರುವಂಥ ವೆಸ್ಟ್ ಬ್ಯಾಂಕ್ನ ರಾಮಲ್ಲಾದಲ್ಲಿರುವಂಥ ಒಂದು ಕಚೇರಿ. ಇದೊಂದು ಸ್ವಯಂ ಸೇವಕ ಸಂಸ್ಥೆಯಾಗಿದ್ದು ಪ್ಯಾಲೆಸ್ತೀನ್ನಲ್ಲಿ ಯುದ್ಧ ನಿರಾಶ್ರಿತರಿಗೆ ಅಂತ ಒಂದು ಸೇವೆಯನ್ನು ಒದಗಿಸುತ್ತೆ. ಯುದ್ಧದಲ್ಲಿ ಸಿಲುಕಿಕೊಂಡಂಥ ನಾಗರಿಕರನ್ನ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಮೂಲಕ ಅವರನ್ನ ಕಾಪಾಡುವಂಥ ಒಂದು ಸಂಸ್ಥೆ. ಒಂದಿನ ಎಂದಿನಂತೆ ಕಚೇರಿಗೆ ಒಂದು ಕರೆ ಬರುತ್ತೆ. ಅಲ್ಲಿ ಕೆಲಸ ನಿರ್ವಹಿಸುವಂಥ ಉಮರ್ ಆ ಕರೆಯನ್ನು ಸ್ವೀಕರಿಸ್ತಾ ಇದ್ದಂತೆ ಆ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ, ಅವರು ನಮ್ಮ ಕಡೆ ಶೂಟ್ ಮಾಡ್ತಿದ್ದಾರೆ, ನಮ್ಮನ್ನು ಕಾಪಾಡಿ ಅಂತ ಹೇಳ್ತಾ ಇದ್ದಂತೆ ಗುಂಡಿನ ಭೋರ್ಗರೆತ ಕೇಳಿಸತ್ತೆ. ನಂತರ ಫೋನ್ ಕಟ್ ಆಗುತ್ತೆ. ಈ ಕಡೆ ಫೋನ್ನಲ್ಲಿದ್ದಂಥ ಉಮರ್ ದುರಂತವನ್ನು ನೆನೆದು ಖಿನ್ನತೆಗೆ ಜಾರ್ತಾನೆ. ಇದರ ಅರಿವಿದ್ದಂಥ ಸಂಸ್ಥೆ ಅದಕ್ಕಾಗಿ ಕೌನ್ಸಿಲರ್ಗಳನ್ನು ನೇಮಿಸಿಕೊಂಡಿರ್ತಾರೆ. ಸುಧಾರಿಸಿಕೊಂಡ ಬಳಿಕ ಮತ್ತೆ ಕೆಲಸ ನಿರ್ವಹಿಸೋಕೆ ಈತ ಹೊರಡ್ತಾನೆ. ಇಲ್ಲಿಂದ ನಿಜವಾಗ್ಲೂ ಸಹ ಮನ ಕಲಕುವಂಥ ಘಟನೆಗಳೇ ಶುರುವಾಗೋಗುತ್ತೆ. ಸ್ವಲ್ಪ ಸಮಯದ ನಂತರ ಅಲ್ಲಿನ ಪರಿಸ್ಥಿತಿ ಏನಾಗಿರ್ಬೋದು ಅಂತ ತಿಳಿದುಕೊಳ್ಳೋಕೆ ಅದೇ ಫೋನ್ ನಂಬರ್ಗೆ ಕರೆ ಮಾಡಿದಾಗ ಈ ಬಾರಿ ಫೋನ್ ತೆಗೆದಿದ್ದು 6 ವರ್ಷದ ಪುಟ್ಟ ಬಾಲಕಿ ಹಿಂದ್ ರಜಾ. ಮುದ್ದು ಮುದ್ದಾದ ಆತಂಕ ಧ್ವನಿಯಲ್ಲಿ ರಜಾ, ಇಲ್ಲಿ ಯಾರೂ ಇಲ್ಲ, ನಾನೊಬ್ಳೇ ಇರೋದು, ಬಂದ್ ಕಾಪಾಡಿ ಅಂತ ಬೇಡ್ಕೊಳ್ತಾ ಇದ್ರೆ ಹಿನ್ನೆಲೆಯಲ್ಲಿ ಇಸ್ರೇಲಿಗರ ಗುಂಡಿನ ಭೋರ್ಗರೆತ ಕೇಳಿ ಬರ್ತಾ ಇದ್ರೆ ಇಲ್ಲಿ ಉಮರ್ನ ಎದೆಯಲ್ಲಿ ಹೇಗಾದ್ರೂ ಮಾಡಿ ಹಿಂದ್ ರಜಾಬನ್ನ ಕಾಪಾಡಬೇಕು ಅಂತ ಉಮರ್ ತನ್ನ ಸಹೋದ್ಯೋಗಿಯನ್ನ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸ್ತಾ ಇದ್ದರೆ ತಕ್ಷಣಕ್ಕೆ ಯಾವುದೇ ಕ್ರಮ ತೆಗೆದುಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಸಹೋದ್ಯೋಗಿ ಅಲ್ ಜಮಾಲ್ ಘಟನೆ ನಡೆದ ಸ್ಥಳವನ್ನು ಇಸ್ರೇಲಿ ಪಡೆಗಳು ವಶಕ್ಕೆ ಪಡ್ಕೊಂಡಿದೆ. ಇಸ್ರೇಲ್ ಸೇನೆಯ ಅನುಮತಿ ಇಲ್ಲದೇನೆ ಆ ಸ್ಥಳಕ್ಕೆ ಹೋಗೋದು ಸಾಧ್ಯನೇ ಇಲ್ಲ.
ಇಸ್ರೇಲ್ ಸೇನೆಯನ್ನ ಸೇರಿ ಸಂಪರ್ಕ ಮಾಡೋಕಂತೂ ಅಸಾಧ್ಯ. ಆಗ ಮಧ್ಯಸ್ಥಿಕೆ ವಹಿಸಿದಂಥ ಜೋರ್ಡಾನ್ ದೇಶದ ಮೂಲಕ ಇಸ್ರೇಲನ್ನ ಸಂಪರ್ಕಿಸಿ ಅನುಮತಿ ಪಡೆದು ಆ ಸ್ಥಳಕ್ಕೆ ಹೋಗಬೇಕಾಗಿತ್ತು. ತಕ್ಷಣಕ್ಕೆ ಯಾರನ್ನೂ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗಾಗಲೇ ಅನುಮತಿ ಇಲ್ಲದೆ ನಾಗರಿಕರನ್ನ ಕಾಪಾಡೋಕೆ ಹೋಗಿ 8 ಮಂದಿ ಸ್ವಯಂ ಸೇವಕರನ್ನ ಕಳೆದುಕೊಂಡಿದ್ದಂಥ ರೆಡ್ ಕ್ರೆಸೆಂಟ್ ಸಂಸ್ಥೆ ಮತ್ತೆ ತಮ್ಮವರನ್ನ ಕಳೆದುಕೊಳ್ಳೋಕೆ ಸಿದ್ಧ ಇರಲಿಲ್ಲ, ಮನಸ್ಸೂ ಇರಲಿಲ್ಲ. ಈ ಸಂದರ್ಭದಲ್ಲೇ ಭಾವನೆಗಳು ಮತ್ತು ವಾಸ್ತವತೆಗಳ ನಡುವಿನ ಸಂಘರ್ಷ, ವ್ಯತ್ಯಾಸಗಳು ಮನಸ್ಸನ್ನು ತಲ್ಲಣಗೊಳಿಸುತ್ತೆ. ಒಬ್ರಿಗೆ ಹೇಗಾದ್ರೂ ಸರಿ ಆ ಮಗುವನ್ನ ರಕ್ಷಿಸ್ಕೊಳ್ಬೇಕು ಅನ್ನೋ ತುಡಿತವಾದ್ರೆ ತಮ್ಮವರನ್ನ ಕಳೆದುಕೊಳ್ಳಲಾಗದೆಂಬ ಮತ್ತೊಬ್ಬರ ಭಾವನೆ, ಇವುಗಳ ನಡುವೆ ಹಿಂದ್ ರಜಾಬ್ ಜೊತೆಗೆ ಮಾತುಕತೆ ನಡೀತಾನೆ ಇರುತ್ತೆ. ಕಾರಲ್ಲಿ ನಿನ್ನ ಜೊತೆ ಯಾರಿದ್ದಾರೆ ಅಂತ ಕೇಳಿದಾಗ ಸಾವಿನ ಬಗ್ಗೆ ಕಲ್ಪನೆ ಇಲ್ಲದ ಮಗು ನನ್ನ ಜೊತೆ ಅಂಕಲ್, ಆಂಟಿ, ನನ್ನ ಸಹೋದರರಿದ್ದಾರೆ, ಅವರೆಲ್ಲರೂ ಮಲಗಿದ್ದಾರೆ ಅನ್ನೋ ಮುಗ್ಧ ಮಾತಿಗೆ ಫೋನಲ್ಲಿರೋರಿಗೆ ಮಾತು ಹೊರಡದಂತಾಗೋಗ್ಬಿಡತ್ತೆ. ಮಾತಿನ ಮಧ್ಯ ಇಸ್ರೇಲಿಗಳ ಗುಂಡಿನ ಮೊರೆತ ಕೇಳಿದಾಗಲೆಲ್ಲ ರೆಡ್ ಕ್ರೆಸೆಂಟ್ ಸಂಸ್ಥೆಯ ಸ್ವಯಂ ಸೇವಕರಿಗೆ ಹಿಂದ್ ರಜಾಬ್ ಆಸೆ ಕ್ಷೀಣಿಸೋಕೆ ಶುರುವಾಗುತ್ತೆ. ಆದರೆ ರಜಾಬ್ಗೆ ಸ್ಥೈರ್ಯ ತುಂಬೋ ಕೆಲಸಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಈ ಮಧ್ಯೆ ಧೈರ್ಯ ತುಂಬೋ ಸಮಯದಲ್ಲಿ ಕುರಾನ್ ವಾಕ್ಯಗಳ ಮೂಲಕ ಧೈರ್ಯ ಕೊಡೋ ಸಮಯದಲ್ಲಿ ಪುಟ್ಟ ಹುಡುಗಿ ಹತಾಶೆಯಿಂದ ನನ್ನ ಅಕ್ಕಪಕ್ಕ ಟ್ಯಾಂಕರ್ಗಳು ಓಡಾಡ್ತಾ ಇದೆ, ಯಾರಾದರೂ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಅಂದಾಗ ಮನುಷ್ಯನನ್ನು ಮನುಷ್ಯ ಮಾತ್ರ ಕಾಪಾಡೋಕೆ ಸಾಧ್ಯ ಅನ್ನೋ ಸತ್ಯ ರಾಚತ್ತೆ. ಈ ಪ್ರಕ್ರಿಯೆಯಲ್ಲಿ ಕತ್ತಲಾಗ್ತಾ ಹೋಗುತ್ತೆ. ಕತ್ತಲಾಗ್ತಾ ಇದೆ, ನನಗೆ ಕತ್ತಲು ಅಂದರೆ ಭಯ, ಬೇಗ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಅಂತ ಆತಂಕದಿಂದ ಆ ಮಗು ಬೇಡ್ಕೊಳ್ತಾ ಇದ್ದಂತೆ ಬಾಂಬಿನ ಶಬ್ದ ಬಂದು ಫೋನಿನ ಸಂಪರ್ಕವನ್ನು ಕಳೆದುಕೊಂಡ್ಬಿಡತ್ತೆ. ಮಗುವಿನ ಪ್ರಾಣ ಹೋಯಿತು ಅಂತಾನೆ ಎಲ್ಲರೂ ಭಾವಿಸಿ ದುಃಖದಲ್ಲಿದ್ದರೆ ಉಮರ್ ಮಾತ್ರ ನಂಬಿಕೆಯನ್ನು ಕಳೆದುಕೊಳ್ಳದೇನೆ ಮತ್ತೆ ಫೋನ್ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ, ಹಿಂದ್ ರಜಾಬ್ ಬದುಕಿದ್ಲು. ಆ ಕ್ಷಣದಿಂದ ಆಗೋದಿಲ್ಲ ಅಂತಾನೆ ಅಲ್ ಜಮಾಲ್ ಸೇರಿದಂತೆ ಎಲ್ಲರೂ ಸಹ ಒಗ್ಗಟ್ಟಾಗಿ ರೆಡ್ ಕ್ರಾಸ್ ಜೊತೆಗೆ ಸಂಪರ್ಕ ಸಾಧಿಸೋಕೆ ಪ್ರಯತ್ನಿಸ್ತಾರೆ. ಕಡೆಗೂ ಸತತ ಪ್ರಯತ್ನಗಳ ನಂತರ ಇಸ್ರೇಲಿ ಸೈನ್ಯದಿಂದ ಗ್ರೀನ್ ಸಿಗ್ನಲ್ ಸಿಗತ್ತೆ. ಎಲ್ಲರಲ್ಲೂ ಮಗುವನ್ನು ಉಳಿಸ್ಕೊಳ್ಳುವಂಥ ಭರವಸೆಯ ಕೋಲ್ಮಿಂಚು ಕಾಣಿಸುತ್ತೆ. ಆದರೆ ಆ ಭರವಸೆಯು ಕೋಲ್ಮಿಂಚಿನಂಗೆ ಮುಗಿತಾ? ಅಂತೂ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗತ್ತೆ. ಆ್ಯಂಬುಲೆನ್ಸ್ನಲ್ಲಿ 2 ಸ್ವಯಂ ಸೇವಕರು ಹೋಗ್ತಿರ್ತಾರೆ. ಘಟನೆ ನಡೆದ ಸ್ಥಳಕ್ಕೆ ತಲುಪೋಕೆ ಇನ್ನೇನು ಒಂದು 900 ಮೀಟರ್ ದೂರ ಇದ್ದಾಗಲೇ ಆ್ಯಂಬುಲೆನ್ಸ್ನ ಸಂಪರ್ಕ ಕಡಿತಗೊಂಡ್ಬಿಡುತ್ತೆ. ಎಲ್ಲರಲ್ಲೂ ಮತ್ತೆ ಅದೇ ಆತಂಕ. ಪಟ್ಟು ಬಿಡದೇನೆ ಫೋನಿನ ಮೂಲಕ ಸಂಪರ್ಕ ಸಾಧಿಸಿದಾಗ ಆ್ಯಂಬುಲೆನ್ಸ್ನ ಸಂಪರ್ಕ ಸಿಗತ್ತೆ. ಅಲ್ಲಿಂದ ಘಟನೆ ನಡೆದ ಸ್ಥಳಕ್ಕೆ ಆ್ಯಂಬುಲೆನ್ಸ್ ಹತ್ತಿರ ಆಗ್ತಾ ಇದ್ದಂತೆ ಇನ್ನೊಂದು 400 ಮೀಟ್ರು 300 ಮೀಟ್ರು ಸನಿಹಕ್ಕೆ ಬರ್ತಾನೇ ಇದೆ. ಎಲ್ಲರಲ್ಲೂ ಉತ್ಸಾಹ, ಸಂತೋಷ ಒಮ್ಮೆಲೆ ಉಂಟಾಗ್ತಿರುತ್ತೆ. ಮತ್ತೊಂದು ಬದಿಯಲ್ಲಿ ರಜಾಬ್ ಜೊತೆಗೆ ಮಾತಾಡ್ತಾ ಭರವಸೆ ಮೂಡಿಸ್ತಾ ಇನ್ನೇನು ನಿನ್ನನ್ನು ಕರೆದುಕೊಂಡು ಹೋಗೋಕೆ ಆಂಬುಲೆನ್ಸ್ ಇನ್ನು 1 ನಿಮಿಷದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಂತೆ ಆ ಮುಗ್ಧ ಮಗು, ನನಗೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸೈನ್ಯವು ನನ್ನ ಜೊತೆಗೆ ಇರುವವರನ್ನೆಲ್ಲ ಕೊಂದು ಹಾಕಿಬಿಟ್ಟಿದೆ, ಬೇಗ ಬನ್ನಿ ಅಂತ ಹೇಳ್ತಾ ಇರತ್ತೆ. ಆಂಬ್ಯುಲೆನ್ಸ್ ಇನ್ನೇನು ಒಂದು 100 ಮೀಟರ್ ದೂರ ಇದೆ ಅಂತಂದಾಗ ನಿನಗೆ ಆಂಬ್ಯುಲೆನ್ಸ್ ಕಾಣಿಸ್ತಾ ಅಂತ ಕೇಳಿದಾಗ ಮಗು ಹೌದು ಅಂತ ಹೇಳುತ್ತೆ. ತಕ್ಷಣ ಒಂದು ಬಾಂಬಿನ ದೊಡ್ಡ ಶಬ್ದ ಬಂದು ಫೋನ್ ಸಂಪರ್ಕ ಮತ್ತೆ ಕಡಿತವಾಗತ್ತೆ. ಕಚೇರಿಯಲ್ಲಿ ಇದ್ದವರಿಗೆಲ್ಲ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಊಹಿಸಿ ಹತಾಶೆಯಿಂದ ಕುಳಿತುಕೊಳ್ತಾರೆ. ಸಂಜೆ 7:30ಕ್ಕೆ ಹಿಂದ್ ರಜಾಬ್ನ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡು. ಹೌದು, ಇಸ್ರೇಲಿ ಪಡೆಗಳು ಆಂಬ್ಯುಲೆನ್ಸ್ ಸೇರಿದಂತೆ ಹಿಂದ್ ರಜಾಬ್ ಇದ್ದಂಥ ಕಾರಿನ ಮೇಲೆ ಶಕ್ತಿಶಾಲಿ ಬಾಂಬ್ ಹಾಕಿತ್ತು. ಕೊನೆಗೂ ಹಿಂದ್ ರಜಾಬ್ ಬದುಕುಳಿಲೇ ಇಲ್ಲ. ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿದ್ದಂಥ ಸ್ವಯಂ ಸೇವಕರನ್ನ ಇಸ್ರೇಲಿ ಪಡೆಗಳು ಬಲಿ ತೆಗೆದುಕೊಂಡ್ಬಿಟ್ರು. ಹಿಂದ್ ರಜಾಬ್ ತನ್ನ ಸಂಬಂಧಿಕರ ಜೊತೆಗೆ ಕಾರಿನಲ್ಲಿ ನಗರ ಬಿಟ್ಟು ತನ್ನ ತಾಯಿ ಇರೋ ಸ್ಥಳಕ್ಕೆ ಹೋಗೋ ಸಮಯದಲ್ಲಿ ಹಠಾತ್ ಇಸ್ರೇಲಿ ಪಡೆಗಳು ಈ ದಾಳಿಯನ್ನು ನಡೆಸಿದ್ವು. ಕಾರಲ್ಲಿದ್ದಂಥ
3 ಮಕ್ಕಳು ಹಾಗೂ 2 ವಯಸ್ಕರು ಎಲ್ಲರೂ ಮೃತಪಟ್ಟರು. ಆದರೆ ಇವರು ಯಾರೂ ಸಹ ಉಗ್ರರಾಗಿರಲಿಲ್ಲ, ಯಾವುದೇ ಅಪರಾಧ ಮಾಡಿರದ ಸಾಮಾನ್ಯ ನಾಗರಿಕರಾಗಿದ್ದರು. 6 ವರ್ಷದ ಪುಟ್ಟ ಬಾಲಕಿ ಹಿಂದ್ ರಜಾಬ್ ಮಾತ್ರ ತನ್ನ ಜೀವ ಉಳಿಸ್ಕೊಳ್ಳೋಕೆ 12 ಗಂಟೆಗಳ ಕಾಲ ಹೋರಾಡ್ತಾಳೆ. ಆ ಹೋರಾಟ ಸಫಲವಾಗೋಕೆ ಇಸ್ರೇಲಿ ಪಡೆ ಅವಕಾಶವನ್ನು ಕೊಟ್ಟೇ ಇಲ್ಲ. ಘಟನೆ ನಡೆದು 12 ದಿನಗಳ ಕಳೆದರೂ ಘಟನೆ ನಡೆದ ಸ್ಥಳಕ್ಕೆ ಹೋಗೋಕೆ ಅವಕಾಶನೇ ಸಿಗಲಿಲ್ಲ. ಇಸ್ರೇಲಿನ ಪಡೆ ಹಿಂದಿರುಗಿದಾಗ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಆ ದೃಶ್ಯ ತುಂಬಾ ಭೀಕರವಾಗಿತ್ತು. ಹಿಂದ್ ರಜಾಬ್ ಇದ್ದಂಥ ಕಾರಿನ ಮೇಲೆ 355 ಬುಲೆಟ್ಗಳನ್ನು ಫೈರ್ ಮಾಡಲಾಗಿತ್ತು. ಬಾಂಬ್ ದಾಳಿಯಿಂದ ಆಂಬ್ಯುಲೆನ್ಸ್ ಅಂತೂ ಛಿದ್ರ ಆಗೋಗ್ಬಿಟ್ಟಿತ್ತು. ಒಟ್ಟಾರೆ ಈ ಘಟನೆ ಸ್ಥಳದಿಂದ ಒಟ್ಟು 12 ಶವಗಳು ಸಿಕ್ಕವು. ಅದರಲ್ಲಿ ಹಿಂದ್ ರಜಾಬ್ ಶವನೂ ಒಂದು. ಯಾವ ಸಂಪರ್ಕವೂ ಇಲ್ಲದೆ ಅಲ್ಲಿ ಏನಾಗ್ತಾ ಇದೆ ಅಂತಾನೂ ಅರಿಯದ ಹಿಂದ್ ರಜಾಬ್ ತಾಯಿ ತನ್ನ ಮಗಳ ಆಗಮನಕ್ಕಾಗಿ ಕಾಯ್ತಾ ಇದ್ಲು. ಕೊನೆಗೂ ಆಕೆಗೆ ಸಿಕ್ಕಿದ್ದು ಮಗಳ ಶವ ಮಾತ್ರ. ಹಿಂದ್ ರಜಾಬ್ಗೆ ಸಮುದ್ರ ತೀರದ ಮರಳಿನಲ್ಲಿ ಆಟ ಆಡೋದು ಬಹಳಾನೇ ಇಷ್ಟವಾಗಿತ್ತು. ಆದರೆ ಇಸ್ರೇಲಿ ಪಡೆಗಳು ಆಸೆಯನ್ನು ಚ್ಯೂಟ್ ಹಾಕ್ಬಿಟ್ಟಿದ್ವು. ಇದಿಷ್ಟು ಅವತ್ತು ನಡೆದ ಘಟನೆ. ಈಗ ವಿಷಯಕ್ಕೆ ಬರೋಣ. ಈ ಸಿನಿಮಾ ಭಾರತದಲ್ಲಿ ನಿಷೇಧಕ್ಕೆ ಒಳಗಾಗಿದೆ. ಯಾಕೆ? ಎಲ್ರಿಗೂ ಗೊತ್ತಿರುವಂತೆ ಇಸ್ರೇಲ್ ಭಾರತಕ್ಕೆ ಮಿತ್ರ ರಾಷ್ಟ್ರ, ಅದರಲ್ಲೂ ನಮ್ಮ ಪ್ರಧಾನಿಗಳಿಗೆ ಅದು ಫಾದರ್ಲ್ಯಾಂಡ್. ಈ ಸಿನಿಮಾ ಬಿಡುಗಡೆ ಆದರೆ ಭಾರತ ಮತ್ತು ಇಸ್ರೇಲ್ ನಡುವಿನ ಸೌಹಾರ್ದ ಸಂಬಂಧಕ್ಕೆ ಧಕ್ಕೆ ಉಂಟಾಗತ್ತೆ ಅನ್ನೋದು CBFCಯ ಭಾವನೆ. ಜಗತ್ತಿನ ಎಷ್ಟೋ ಸಣ್ಣ ಸಣ್ಣ ದೇಶಗಳು ಇಸ್ರೇಲ್ ನಡೆಸ್ತಾ ಇರುವಂಥ ನರಮೇಧವನ್ನು ಖಂಡಿಸಿ ಮಾನವತೆಯನ್ನು ಪ್ರದರ್ಶಿಸ್ತಾ ಇದ್ರೆ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದಂಥ ಭಾರತ ಮಾತ್ರ ತನ್ನ ದೇಶದ ಕಾಲು ಭಾಗದಷ್ಟು ಇಲ್ಲದ ಇಸ್ರೇಲನ್ನು ಖಂಡಿಸೋಕೆ ಧೈರ್ಯ ಮಾಡ್ತಿಲ್ಲ ಅಂತಂದ್ರೆ ಭಾರತದ ಅಸ್ಮಿತೆಯನ್ನು ಎಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕಲ್ವಾ? ಇಸ್ರೇಲ್ನ ಪರಮಾಪ್ತ ದೇಶಗಳಾದಂಥ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ದೇಶಗಳಲ್ಲೇ ಸಿನಿಮಾ ಬಿಡುಗಡೆಯಾಗಿದ್ದು ಅವರ ಜೊತೆಗಿನ ಸೌಹಾರ್ದತೆ ಕೆಡದಿದ್ದಾಗ ಅದು ಹೇಗೆ ಭಾರತದ ಜೊತೆಗೆ ಕೆಡತ್ತೆ ಎಂಬ ಭಯ ಬರುತ್ತೆ ಇವರಿಗೆ. ವಿಶ್ವಗುರು ಆಗೋಕೆ ಹವಣಿಸ್ತಾ ಇರುವಂಥ ಭಾರತಕ್ಕೆ 6 ವರ್ಷದ ಮಗುವಿನ ಅಂತಿಮ ಧ್ವನಿಯನ್ನು ಆಲಿಸುವಷ್ಟು ಧೈರ್ಯ ಇಲ್ವಾ? ಕೊನೆ ಮಾತು. ವಾಯ್ಸ್ ಆಫ್ ಹಿಂದ್ ರಜಾಬ್ ಸಿನಿಮಾ ಸತ್ಯ ಘಟನೆಯನ್ನು ಆಧರಿಸಿ ಕಾಲ್ಪನಿಕವಾಗಿ ಕಟ್ಟಿದ ಪ್ರೊಪಗಾಂಡಾ ಸಿನಿಮಾ ಅಲ್ಲ. ಇದೊಂದು ಸತ್ಯ ಘಟನೆಯನ್ನು ಆಧರಿಸಿ ಮಾಡಿದ ಚಿತ್ರ. ಅದಕ್ಕೆ ಸಾಕ್ಷಿ ಆ 6 ವರ್ಷದ ಪುಟ್ಟ ಹುಡುಗಿ ಹಿಂದ್ ರಜಾಬಳ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.